ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ನೋಡ್ತಾ ಇರೋರಿಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಇವತ್ತು ಧನುರ್ಮಾಸ ಸೋಮವಾರ ಆಗಿರೋದ್ರಿಂದ ನಾನು ಪೂಜೆ ಮಾಡೋಣ ಅಂದ್ಕೊಂಡು ಬೆಳಗ್ಗೆ ಚಳಿ ಬೇರೆ ಬೇಗ ಎದ್ದೆ. ಬೇಗ ಎದ್ರೂ ಈಚೆ ಬರೋಕ್ಕಾಗಲಿಲ್ಲ. ಬಾಗಿಲೆಲ್ಲ ತೊಳಿ ಅಂತ ಈಚೆ ಬಂದೆ. ಹೊರಂಡದಲ್ಲಿ ನೀರು ಹಾಕಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಚ್ತಾ ಇದ್ದೀನಿ. ನಮ್ಮ ಪಾಪಕ್ಕೆ ತಿಂಡಿ ಮಾಡಬೇಕಾಗಿತ್ತು. ತಿಂಡಿ ಮಾಡಿ ಅವನ್ನ ಕಳಿಸ್ಬೇಕಾದ್ರೆ 8:30 ಆಗೋಗ್ತದೆ. ಆದ್ದರಿಂದ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಂಡದಲ್ಲಿ ರಂಗೋಲಿ ಹಾಕ್ತಾಯಿದ್ದೀನಿ. ತುಂಬಾ ಕೆಲಸ ಇದೆ. ಪೂಜೆ ಬೇರೆ ಮಾಡ್ಕೋಬೇಕು. ನಮ್ಮ ಹೊಲದಲ್ಲಿ ಇವತ್ತು ಕೂಲಿಯರು ಬೇರೆ ಬರ್ತಾರೆ. ಅವ್ರಿಗೆ ಅಡುಗೆ ಬೇರೆ ಮಾಡಬೇಕಾಗಿತ್ತು. ಅಡುಗೆನೂ ಮಾಡಬೇಕು, ತಿಂಡಿನೂ ಮಾಡಬೇಕು. ಅದಕ್ಕೋಸ್ಕರ ಒಂದೊಂದೇ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ತಪ್ಪದೆ ವಿಡಿಯೋ ನೋಡಿ. ಇಲ್ಲಿ ಹೊರಂಡದಲ್ಲೆಲ್ಲ ರಂಗೋಲಿ ಹಾಕಿದ್ದಾಯಿತು. ನೆಕ್ಸ್ಟ್ ನಾನು ಒಳಗಡೆ ಬಂದೆ. ಒಳಗಡೆ ಹೊಸ್ಲು ಇದು ಎಂಟ್ರೆನ್ಸ್ ಇದು. ಇಲ್ಲಿ ಹೊಸ್ಲು ತೊಳೆದು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ಇಲ್ಲಿ ಬಾಗಿಲೆಲ್ಲ ತೊಳೆದು ನೆಕ್ಸ್ಟ್ ನಾನು ತುಳಸಿ ಗಿಡಕ್ಕೆ ತುಳಸಿ ಗಿಡ ತೊಳೆಯೋಣ ಅಂತ ತುಳಸಿ ಗಿಡ ಎಲ್ಲ ತೊಳೆದೆ. ಇಲ್ಲಿ ಒಳಗಡೆ ಎಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ಹೂ ಇಡೋಣ ಅಂತ ಹೇಳಿ, ಹೂ ಇಟ್ಟು ರಂಗೋಲಿ ಹಾಕೋಣ ಅಂತ ಹೇಳಿ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಪಾಪಕ್ಕೆ ಟೈಮ್ ಆಗಿತ್ತು. ನಾನು ಅವನಿಗೆ ತಿಂಡಿ ಮಾಡಿ ಸ್ಕೂಲಿಗೆ ಕಳಿಸೋದಕ್ಕೆ 8:30 ಆಗೇ ಹೋಯ್ತು. ವ್ಯಾನ್ ಬಂತು, ಅವನು ಸ್ಕೂಲಿಗೆ ಹೋಗ್ದ. ನೆಕ್ಸ್ಟ್ ಇಲ್ಲಿ ನಾನು ಇವಾಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೂ ಇಟ್ಟು ಎಲ್ಲ ಇದು ರಂಗೋಲಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಆಯ್ತು. ಇಲ್ಲಿ ಒಳಗಡೆ ಬಂದು ಸಾಂಬಾರಿಗಿಟ್ಟೆ, ಕಾಳು ಹುಳಿ ಮಾಡೋಣ ಅಂತ. ಮತ್ತು ಸಾಂಬಾರು ಅಲ್ಲಿಗಿಟ್ಟು ಇಲ್ಲಿ ಈಚೆ ಬಂದು ರಂಗೋಲಿ ಹಚ್ಚಿ ಒಂದೊಂದೇ ಮಾಡ್ಕೊಳ ಅಂತ ಒಂದೇ ಸರಿ ಎಲ್ಲ ಫಿಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದೊಂದೇ ಕೆಲಸ ಮಾಡ್ಕೊತಾ ಇದ್ದೀನಿ. ನಾನು ರಂಗೋಲಿ ಹಚ್ತಾ ಇದ್ದೀನಿ. ರಂಗೋಲಿ ಎಲ್ಲ ಹಾಕಿ ಅವ್ರಿಗೆ ತಿಂಡಿ ಮಾಡಿ, ಅಲ್ಲಿ ಬೇರೆ 3 ಬಂದಿದ್ದರು, ಇಲ್ಲಿ 3 ಬಂದಿದ್ದರು. ಅಷ್ಟು ಜನಕ್ಕೂ ನಾನು ತಿಂಡಿ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಸಾಂಬಾರು ಆಗಿತ್ತು ಆಲ್ರೆಡಿ. ಸಾಂಬಾರೆಲ್ಲ ಕೂಡಿಸಿ ಸಾಂಬಾರೆಲ್ಲ ಕೂಗ್ತು. ನಾನು ಸಾಂಬಾರೆಲ್ಲ ತೆಗೆದು ಸಾಂಬಾರು ಚೆನ್ನಾಗಿ ಆಗಿದೆ. ನೆಕ್ಸ್ಟ್ ನಾನು ಬಂದು ಸಾಂಬಾರು ರೆಡಿ ಆಗಿದೆ. ಬಟ್ಟೆ ಇದ್ವು, ಬಟ್ಟೆ ಮಿಷಿನ್ಗೆ ಹಾಕಿದೆ, ವಾಷಿಂಗ್ ಮಿಷಿನ್ಗೆ. ಬಟ್ಟೆನೂ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ನೆಕ್ಸ್ಟ್ ಆಮೇಲೆ ಮುದ್ದೆ ರೆಡಿ ಆಯಿತು. ಮುದ್ದೆನೂ ಮಾಡಿಟ್ಟೆ. ಕೂಲಿಯರಿಗೆ ನಾವು ಊಟಕ್ಕೆ ಬಡಿಸ್ತೀವಿ, ಒಂದು ಟೈಮ್ ಊಟಕ್ಕೆ ಬಡಿಸ್ತೀವಿ. ನೆಕ್ಸ್ಟ್ ಮುದ್ದೆ ಮಾಡಿಟ್ಟು ಅವ್ರನ್ನ ಕರೆಯೋಣ ಅಂತ ಹೊಲಕ್ಕೆ ಹೋದೆ. ಹೊಲದಲ್ಲಿ ಕಳೆ ತೆಗಿತಾಯಿದ್ರು. ಅವರು ಕೂಗೋಣ ಅಂತ ಹೋದೆ. ಅಲ್ಲಿ ಅವರು ಇನ್ನು ಸ್ವಲ್ಪ ಇದೆ ಬರ್ತೀವಿ ಊಟಕ್ಕೆ ಅಂತ ಅಂದರು. ಅಲ್ಲಿಂದ ಮನೆಗೆ ಬಂದೆ. ನೆಕ್ಸ್ಟ್ ಅವ್ರು ಮುಗಿಸ್ಕೊಂಡು ಊಟಕ್ಕೆ ಬಂದರು. ಅವ್ರಿಗೆ ಊಟಕ್ಕೆ ಬಡಿಸ್ದೆ ನಾನು. ಅವ್ರಿಗೆ ಊಟಕ್ಕೆ ಬಡಿಸಿ ಮತ್ತು ನೆಲ ಒರೆಸೋದು, ಬಟ್ಟೆ ಒಣಗಾಕೋದೆಲ್ಲ ಇತ್ತು. ಊಟಕ್ಕೆ ಬಡಿಸಿ ಅದು ಬಟ್ಟೆ ರೆಡಿ ಆಗಿತ್ತು, ವಾಶ್ ಆಗಿತ್ತು. ಮತ್ತು ಬಟ್ಟೆಗಳೆಲ್ಲ ಮೇಲೆ ಹಾರಾಕಿ ಬಂದು ನೆಲ ಒರೆಸೋಣ ಅಂತ ಒಳಕ್ಕೆ ಬಂದೆ. ನಾನು ಬಟ್ಟೆಯಲ್ಲೇ ಇವತ್ತಿಗೂ ಒರೆಸೋದು, ಮಾಪಲ್ಲಿ ಒರೆಸಲ್ಲ. ಯಾಕಂದರೆ ಮೂಲೆಯೆಲ್ಲ ಕೊಳೆ ಹೋಗಲ್ಲ ಅಂದ್ಬಿಟ್ಟು ಬಟ್ಟೆಯಲ್ಲೇ ನಾನು ನೆಲ ಒರೆಸೋದು. ನೆಲ ಒರೆಸಿದೆಲ್ಲ ಆಯಿತು. ನೆಕ್ಸ್ಟು ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡೋಣ ಅಂತೇಳಿ ದೇವ್ರ ಸಾಮಾನೆಲ್ಲ ತೆಗೆಯೋಣ ಅಂತೇಳಿ ದೇವ್ರ ಗುಡಿಗೆ ಹೋದೆ. ದೇವ್ರ ಸಾಮಾನೆಲ್ಲ ತೆಗೆದೆ. ನಾನು ಬಂದಿಲ್ಲಿ ಹುಣ್ಸೆಹಣ್ಣು ಮತ್ತು ಸಬೀನ ಹಾಕಿ ದೇವ್ರ ಸಾಮಾನು ತೊಳಿತೀನಿ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ ದೇವ್ರ ಕಳಸ ಬದಲಾಯಿಸಬೇಕು ಇವತ್ತು ಅಂತ ಹೇಳಿ 3 ಟೈಮು ನಾನು ಕಳಸನ ಕದಲಿಸ್ತೀನಿ. ನೆಕ್ಸ್ಟ್ ಮನೆಗೆ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆನೂ ಆಯಿತು. ಧನುರ್ಮಾಸದ ಪೂಜೆ ಇದು ಮಾಡೋಣ ಅಂಥೇಳಿ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಯೋ ಹೊತ್ತಿಗೆ 3:30 ಆಗೇ ಹೋಯಿತು. ಇಷ್ಟೊತ್ತಾಗೋಯ್ತು. ಸೋಮವಾರ ಆಗಿದ್ದರಿಂದ ನಾನು ಇನ್ನು ಒಟ್ಟಿಗೆ ಊಟ ಮಾಡ್ದಂಗೆನೇ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆ ಎಲ್ಲ ಆಯಿತು. ಊಟ ಮಾಡೋಣ ಅಂತ ಬಂದೆ. 3:30 ಆಗಿತ್ತು ಟೈಮು. ಮಧ್ಯಾಹ್ನ 3:30 ಆಯಿತು. ಹುಳಿ ಸಾಂಬಾರನ್ನು ಮತ್ತು ಮುದ್ದೆ ಮಾಡಿದ್ದೆ. ನಾನು ಊಟಕ್ಕೆ ಕೂತ್ಕೊಂಡು ಊಟ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಊಟ ಮಾಡೋಣ. ಏನು ಅನಿಸಿಕೆ ಏನಾದರೂ ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.